There is a very thin line of difference between truth and illusion. ಸತ್ಯ ಮತ್ತು ಭ್ರಮೆಯ ಮಧ್ಯೆ ಒಂದು ಚಿಕ್ಕ ಗೆರೆಯಷ್ಟು ಅಂತರ ಇರುತ್ತದೆ. ನನ್ನ ಹೆಸರು ಡಾಕ್ಟರ್ ಬೆನ್ ರೆಬೆಲ್ಲೋ. ನಾನು ನನ್ನ ಜೀವನದಲ್ಲಿ ಎಷ್ಟೋ ವಿಚಿತ್ರ ಘಟನೆಗಳನ್ನು ನೋಡಿ ಅನುಭವಿಸಿದ್ದೇನೆ. ಕೆಲವು ಘಟನೆಗಳು ಸತ್ಯ ಅಥವಾ ಭ್ರಮೆನ ಎಂದು ತುಂಬ ಕಾಡಿವೆ. ಅಂತಹ ಒಂದು ಘಟನೆ ನಾನು ಇಂದಿಗೂ ಮರೆತಿಲ್ಲ. ಆ ಘಟನೆಯನ್ನು ನಾನು ನಿಮಗೆ ಹೇಳಿದರೆ ಗೊತ್ತಾಗಲ್ಲ. ನೀವೇ ಅದನ್ನು ಅನುಭವಿಸಿದರೆ ಅದು ತುಂಬ ಅಸ್ವಾಭಾವಿಕ ಎಂದು ಎನಿಸಬಹುದು. ಆದರೆ ಇದು ಹಾಗೆಯೇ ನಡೆದ ಘಟನೆ. ಈಗ ನಾನು ರೋಸ್ ಎಂಬ ಕರಾವಳಿ ತೀರದ ಗೋವಾ ಮತ್ತು ಮಂಗಳೂರಿನ ಕೊಂಕಣಿ ಕ್ರೈಸ್ತರ ಒಂದು ಆಚರಣೆಯ ವಿಷಯ ನಿಮಗೆ ವಿವರಿಸುತ್ತೇನೆ. ರೋಸ್ ಅಂದರೆ ರಸ ಎಂದರ್ಥ. ತೆಂಗಿನಕಾಯಿಯ ರಸಕ್ಕೆ ಈ ಹೆಸರು. ಕರಾವಳಿಯ ಸಂಸ್ಕೃತಿಯಲ್ಲಿ ತೆಂಗಿಗೆ ಪ್ರಧಾನ ಪಾತ್ರವಿದೆ. ತೆಂಗಿನಕಾಯಿಯನ್ನು ತುರಿದು ಅದರ ಹಾಲನ್ನು ತೆಗೆದು ಅದರ ರಸವನ್ನು ಮಾಡುತ್ತಾರೆ. ನಮ್ಮಲ್ಲಿ ಹಳದಿ ಕಾರ್ಯ ಇರುವ ಹಾಗೆ ಮದುವೆಯ ಮುನ್ನಾ ದಿನ ಶುದ್ಧೀಕರಣಕ್ಕಾಗಿ ವಧುವರರನ್ನು ಕೂರಿಸಿ ಅವರ ಹಿರಿಯರು ಅವರ ತಲೆ ಕಿವಿಗೆ ತೆಂಗಿನ ಎಣ್ಣೆಯನ್ನು ಹಾಕಿ ಬಂಧು ಮಿತ್ರರು ಸೇರಿ ತೆಂಗಿನ ಹಾಲನ್ನು ತಲೆ ದೇಹಕ್ಕೆ ಹಚ್ಚಿ ಉಜ್ಜಿ ಸ್ನಾನ ಮಾಡಿಸುವುದು. ಬಂಧು ಮಿತ್ರ ವರ್ಗದವರು ಈ ಸಂಪ್ರದಾಯಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಕುಂಬಳಕಾಯಿ, ತೆಂಗಿನಕಾಯಿ, ತರಕಾರಿ, ಮಾಂಸದೂಟಕ್ಕೆ ಕೋಳಿ, ಕುರಿ, ಹಂದಿಗಳನ್ನು ಕಾಣಿಕೆಯಾಗಿ ತಂದು ಬರುತ್ತಾರೆ. ದಿಬ್ಬಣ ವಾಲಗದೊಂದಿಗೆ ನೃತ್ಯ ಮಾಡಿ ಪ್ರವೇಶಿಸುತ್ತಾರೆ. ವಧುವರರ ಸಂಬಂಧಿಕರು ಮತ್ತು ಬಂಧು ಮಿತ್ರರು ಸ್ನಾನ ಮಾಡಿದ ಮೇಲೆ ಇಡೀ ರಾತ್ರಿ ನೃತ್ಯ, ಕುಡಿತ, ಊಟದೊಂದಿಗೆ ರಾತ್ರಿಯನ್ನು ಕಳೆಯುತ್ತಾರೆ. ಇಂತಹ ಒಂದು ರೋಸ್ ಕಾರ್ಯಕ್ರಮಕ್ಕೆ ನನ್ನ ಅತ್ತೆಯ ಮಗ ನನ್ನನ್ನು ಆಮಂತ್ರಿಸಿದ್ದಕ್ಕೆ ನಾನು ಕಿನ್ನಿಗೋಳಿಗೆ ಹೋಗಿದ್ದೆ. ಅಲ್ಲಿಂದ ಹಿಂತಿರುಗುವಾಗ ಈ ಘಟನೆ ನಡೆಯಿತು. ಮುಂದೆ ಏನಾಯಿತು ನೀವೇ ನೋಡಿ. Sacramentato rosse, आमच्या अंगार गोंटा गोंटा नारळाचो रोस आमकां नवरो व्हडले कापयता, हो बोला आपयता आपयता. कुडीचे बोगोस मोनाचो रोसे रोसे, सांगाताचो तेंप नाच आमच्या वाटेन. माये पासून आशिर्वाद, बापायचो आदार, नवीनची आमची कोरात व्हडली बेस. नाच आमच्या रोसे, नाच आमच्या गोरा, सांगाताच्या भुरग्यानो नाचात मुरेन तोरा. बायला खेळून बेस आमी मागून, नोऱ्या व्हडले घर आमी उकडून उकडून उकडून. लिलो गोर खेळ आमचो रोशेयाचो सोंसो सों. आमच्या गोरायला देवाचो बरो गुण, गुणान मुरे आमचो सांगात मुरे आमचो काळजाक फुडयता. रोजच्याचो बेस आमकां एक वोट दिता. नोमान मुरेन तुका आमच्या ताव्यान, नवीन जीन तुजी भंगाराच्या मोड. नाच आमच्या रोसे, नाच आमच्या गोरा, सांगाताच्या भुरग्यानो नाचात मुरेन तोरा. बायला खेळून बेस आमी मागून, नोऱ्या व्हडले घर आमी उकडून उकडून उकडून. रोस्याचो बेस आमच्या अंगार पडलो, सांगाताचो नाच आमच्या सोरलो. ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಎಷ್ಟು ಹೇಳಿದ್ರು ಕೇಳಲ್ಲ, ಸುಮ್ಮನೆ ಕುಡಿತಿರೋದು. ಛ ಬೆನ್ನ ಎಷ್ಟು ಕುಡಿತಿದ್ಯಾ? ಫಾರ್ ಗಾಡ್ ಸೇಕ್, ಮಳೆ ಬರೋ ತರ ಇದೆ. ವಾಟ್ಸ್ ರಾಂಗ್ ವಿತ್ ಯು? 2 minutes ಬಂದೆ. ಬೇಗ.
ಸುಮ್ಮನೆ ಹಿಂಸೆ 2 ನಿಮಿಷ ಆಯ್ತು, ನಡಿ ಹೊರಡೋಣ. ಎಷ್ಟೊತ್ತು? ಒಳ್ಳೆ ಹಿಂಸೆ. ಓ, ನಿನ್ನ ಫ್ರೆಂಡ್ ನಿಂತಿದ್ದಾಳೆ, ಡ್ರಾಪ್ ಬೇಕಾ ಕೇಳು. ಸುಮ್ನೆ ಬಾ, ಏನು ಬೇಕಾಗಿಲ್ಲ. ಆಯ್ತು ಬಿಡಪ್ಪ. ಅದು ನನ್ನ ಗಾಡಿ ಬ್ರೇಕ್ ಡೌನ್ ಆಗಿದೆ. ಓಕೆ ಫೈನ್. ಸೊ ನಾವು ಅದೇ ಕಡೆಗೆ ಹೋಗ್ತಾ ಇರೋದು, ಬನ್ನಿ. ಇಸ್ ದ್ಯಾಟ್ ಓಕೆ? ಏನ್ ತೊಂದ್ರೆ ಇಲ್ಲ, ನೋ ಪ್ರಾಬ್ಲಮ್. ಹಾ, ನಾವ್ ಡ್ರಾಪ್ ಮಾಡ್ತೀವಿ. Thanks. ಫ್ರೆಂಡ್ ಆಗ ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ಕಮ್ ಕಮ್. ಬೆನ್ನ, ಇವ್ರು ನನ್ನ ಚೈಲ್ಡ್ಹುಡ್ ಕ್ಲಾಸ್ಮೇಟ್ ಕನಿಕಾ ಅಂತ. ಅಲ್ಲಿ ಫಂಕ್ಷನ್ ಅಲ್ಲಿ ಸಿಕ್ಕಿದ್ರಲ್ಲ, ಪಾಪ ಇವ್ರ ಕಾರ್ ಬ್ರೇಕ್ ಡೌನ್ ಆಗ್ಬಿಟ್ಟಿದೆ. ಸೊ ನಾವ್ ಅವ್ರನ್ನ ಡ್ರಾಪ್ ಮಾಡಿ ಮನೆಗೆ ಹೋಗೋಣ. ಆಯಿತು, ನಾನು ಅದೇ ತಾನೇ ಹೇಳಿದ್ದು. ಹಾ, ಬನ್ನಿ ಬನ್ನಿ, ಆರಾಮಾಗಿ. ಕುಡಿಯೋಕ್ಕೂ ಬಿಡಲ್ಲ. ಹೊರಡೋಣ. ನಿನಗೆ ಎಷ್ಟು ಸಲ ಹೇಳಿದೀನಿ ಜಾಸ್ತಿ ಕುಡಿಬೇಡ ಅಂತ. ಶುರು ಮಾಡಬೇಡ. ಇಟ್ ವಾಸ್ ಅ ಪಾರ್ಟಿ, ಎಲ್ಲರೂ ಕುಡಿತಾ ಇದ್ರು. ಅವ್ರು ಆಫರ್ ಮಾಡಿದಾಗ ನಾನು ಹೇಗೆ ಬೇಡ ಅಂತ ಹೇಳಿ. ಪ್ಲೀಸ್ ಅಟ್ಲೀಸ್ಟ್ ಚೇಂಜ್ ಯೋರ್ ರೀಸನ್ಸ್. ಪ್ರತಿ ಸಲ ಇದನ್ನೇ ಹೇಳಿ ಹೇಳಿ ಸಾಕಾಗಿದೆ ನನಗೆ. ಯಾವಾಗ ನೋಡು ಇದನ್ನೇ ಹೇಳ್ತಿರ್ತೀಯ. ನಾವ್ ಡ್ರೈವ್ ಸೇಫ್ಲಿ. ಓಕೆ ಸಾರಿ, ಲೆಟ್ ಮೀ ಡ್ರೈವ್. ಬಟ್ ನೀನು ಮಲ್ಕೋಬೇಡ. ನೀನು ಮಲ್ಕೊಂಡ್ರೆ ನನಗೂ ನಿದ್ದೆ ಬರುತ್ತೆ. ಐ ಆಮ್ ನಾಟ್ ಡ್ರಂಕ್, ಓಕೆ? ಸುಮ್ಮನೆ ನಿನ್ನ ಪಾಡಿಗೆ ನಿನ್ನ ಗಾಡಿ ಓಡಿಸು. ಯಾವಾಗಲೂ ಓ ಕಮ್ ಆನ್ ಪ್ಲೀಸ್, ಮತ್ತೆ ಶುರು ಮಾಡಬೇಡ. ಬೆಟರ್ ಯು ಟೇಕ್ ಅ ನ್ಯಾಪ್. ಓಕೆ. ಬೆನ್, ಸ್ಟಾಪ್ ದ ಕಾರ್. ಬೇಗ ಸ್ಟಾಪ್ ದ ಕಾರ್. ಯಾಕೆ? ಅವಳಿಗೆ ವಾಮಿಟ್ ಮಾಡ್ಬೇಕನ್ಸುತ್ತೆ. ಹಾಂ, ಸರಿ. ಬೇಗ ಬನ್ನಿ. ಬನ್ನಿ, ಹುಷಾರು, ಆರಾಮಾಗಿ. ಅಯ್ಯೋ ಓಕೆ. ಮಳೆ ಬರೋ ಥರ ಇದೆ. ಇರು ಸ್ವಲ್ಪ. ಬೇಗ ಬನ್ನಿ. ಇಲ್ಲಿ ದೆವ್ವಗಳ ಕಾಟ ಜಾಸ್ತಿ. ಬೇಗ. ಶಟ್ ಅಪ್. ನೀನೇ ಒಂದು ದೊಡ್ಡ ದೆವ್ವ. ನೀವು ಬನ್ನಿ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಅವನು ಹಾಗೆ ಸ್ವಲ್ಪ ಏನೇನೋ ಮಾತಾಡ್ತಾನೆ. ಸರಿ ಆಯಿತು, ನಂಬೇಡ. ದೆವ್ವ ಕಣ್ಮುಂದೆ ಬಂದಾಗ ನಿನಗೆ ಗೊತ್ತಾಗುತ್ತೆ. ಸುಮ್ಮನೆ ಗಾಡಿ ಓಡಿಸ್ತೀಯಾ? ಏನೇನೋ ಮಾತಾಡ್ಬೇಡ. ಇವನೊಬ್ಬ ತಲೆ ತಿಂತಾನೆ. ಆಯ್ತು ಬಿಡಪ್ಪ. ಏನಾಯ್ತು? ಅದಕ್ಕೆ ನಿಂಗೆ ಹೇಳೋದು ಜಾಸ್ತಿ ಕುಡಿಬೇಡ ಅಂತ. ಸುಮ್ಮನೆ ಗಾಡಿ ಓಡಿಸು. ನಿಶಾ, ನಿಶಾ ನೋಡು, ನಿನಗೆ ಗೊತ್ತಾ ಇಲ್ಲ ಅಂದ್ರೆ ಎಲ್ಲಾದ್ರೂ ಸ್ಟೇ ಮಾಡಿ ನಾಳೆ ಹೋಗೋಣ.
ಈ ರೇಡಿಯೋ ಯಾಕೆ ಪದೇ ಪದೇ ಆನ್ ಆಗ್ತಿದೆ? ನನಗೇನು ಗೊತ್ತು, ನಾನು ನಿಂತರನೇ ಪದದಿಂದನೇ. ಪ್ರತಿ ಸತಿ ಆನ್ ಆದಾಗ್ಲೂ ಅದೇ ಸಾಂಗ್ ಬರ್ತಾ ಇದೆ. ಫಸ್ಟ್ ಆಫ್ ಮಾಡೋದನ್ನ. ಆಫ್ ಮಾಡಕ್ಕೆ ಆದ್ರದಲ್ಲೇ ಆಫ್ ಮಾಡೋದು. ನೋಡು, ಮತ್ತೆ play ಆಗ್ತಿದೆ. ಇಲ್ಲೇನೋ ಸರಿ ಇಲ್ಲ. ನಾವು ಎಲ್ಲಾದ್ರೂ ಸ್ಟೇ ಆಗಿ ನಾಳೆ ಹೋಗೋಣ. ನಿಮಿಷ ಹತ್ರದಲ್ಲಿ ನನ್ನ ಫ್ರೆಂಡ್ ಎಸ್ಟೇಟ್ ಇದೆ, ಅಲ್ಲಿ ಹೋಗ್ಬಿಡೋಣ. ಸರಿ. ಟೈಮ್ ಸರಿ ಇಲ್ಲ, ಹೋಗ್ಬಿಡೋಣ. ದಡಬಡ ಅಂತಿರುತ್ತೆ. ಹಲೋ, ಎಫ್ಸಿ ಅವ್ರನ್ನ? ಹಾಂ. ಎದ್ದೇಳಿ, ಮನೆ ಬಂತು. ಒಳಗಡೆ ಮಲ್ಕೊಳ್ಳಿ. ಶೀತಲ್, ಎದ್ದೇಳಿ. ಇನ್ನೊಂದ್ಸಲ ಎಫ್ಸಿ. ಏನಾಯ್ತು? ಇಳಿಸ್ಕೋ, ಹೋಗೋಣ. ಬನ್ನಿ. ಹುಷಾರು, ನಿಧಾನ. ಮ್ಯಾಕ್ಸಿ. ಏ, ಏನೋ ಇಷ್ಟೊತ್ತಲ್ಲಿ? ಹಾಯ್.
ಹೇಗಿದ್ಯಾ ಮಗ? ಬಾ. ಹೀಗೆ ಒಂದು ಪಾರ್ಟಿಗೆ ಹೋಗಿದ್ದೆ. ಅಲ್ಲಿ ಏನು ಇಷ್ಟು ಕುಡ್ದಿದ್ಯಾ? ಎಲ್ಲ ಆರಾಮ್ ತಾನೆ? ಎಲ್ಲ ಆರಾಮ್ ಮಗ. ಆದರೆ ಪಾರ್ಟಿಲಿ ಸ್ವಲ್ಪ ನಿನಗೆ ತುಂಬ ಸುಸ್ತಾಗಿದ್ಯಾ? ಆರಾಮಾಗಿ ರೆಸ್ಟ್ ಮಾಡು. ಗೆಸ್ಟ್ ರೂಮ್ ರೆಡಿ ಇದೆ, ಕೀ ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಸರಿ ಮಗ. ಆರ್ ಯು ಶೋರ್? ನೋ ಪ್ರಾಬ್ಲಮ್. ನಂಗೆ ಮಾಸ್ತಿಕನಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಬೆಳಿಗ್ಗೆ ಅಷ್ಟರಲ್ಲಿ ಬಂದುಬಿಡ್ತೀನಿ. ನೀನು ಬೇರೆ ಇಷ್ಟು ಕುಡ್ದು ಬಂದಿದ್ಯಾ, ಅದು ಇವಾಗ. ಆರಾಮಾಗಿ ರೆಸ್ಟ್ ಮಾಡು. ಓಕೆ ಮಗ, ಬೆಳಿಗ್ಗೆ ಸಿಗೋಣ. ಗುಡ್ ನೈಟ್. ಗುಡ್ ನೈಟ್. ಒಳಗಡೆ ಹೋಗೋಣ ಬನ್ನಿ. ಹುಷಾರು, ಆರಾಮಾಗಿ ಮಲ್ಕೊಳ್ಳಿ. ಬೆನ್ನ, ಹ್ಞೂ ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಭಯನಾ? ನಂಗೇನು ಸರಿ ಅನ್ನಿಸ್ತಿಲ್ಲ. ಭಯನೂ ಇಲ್ಲ, ಏನಿಲ್ಲ. ಅದು ನಮ್ಮ ಭ್ರಮೆ ಅಷ್ಟೇ. ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಆರಾಮಾಗಿ ನಿದ್ದೆ ಮಾಡು. ನಾಳೆ ಬೆಳಿಗ್ಗೆ ಎದ್ದು ಹೊರಡೋಣ. ಆದರೂ ಏನಿಲ್ಲ. ಹೋಗಿ ಮಲ್ಕೋ ಈಗ, ನನಗೂ ಸುಸ್ತಾಗಿದೆ. ಮಲ್ಕೋ. ಗುಡ್ ನೈಟ್. ಇಷ್ಟೊತ್ತಲ್ಲಿ ಯಾರಿರ್ಬೋದು? ಬೆನ್ನ, 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 ಎದ್ದೇಳು. ಅಲ್ಲಿ ಅಲ್ಲಿ ಯಾರೋ ಇದ್ದಾರೆ. ಯಾರು ಇಲ್ಲ, ಗಾಳಿ ಇರ್ಬೇಕು. ಮಲ್ಕೊಂಡ್ರೆ ನಿದ್ದೆ ಬರ್ತಾ ಇದೆ. ಇಲ್ಲ ಬೆನ್ನ, ನಿನಗೆ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಅಲ್ಲಿ ಯಾರೋ ಇದ್ದಾರೆ. ನಂಗೆ ತುಂಬಾ ಭಯ ಆಗ್ತಿದೆ. ದಯವಿಟ್ಟು ಹೋಗಿ ನೋಡ್ಕೊಂಡ್ ಬಾ. ನಾನು ಅವಾಗ್ಲೇನೆ ಹೇಳ್ದೆ ಇಲ್ಲಿ ಏನೂ ಸರಿ ಬರ್ತಿಲ್ಲ ಅಂತ. ಒಳ್ಳೆ ಕತೆ ಗುರು. ಹುಷಾರು. ಮೇಡಮ್, ಯಾರು? ಮೇಡಮ್, ಏನು ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ? ಯಾರಿಗೂ ಹೆದರಲ್ಲ. ಇವಳೇನು ಮಾಡ್ತಾಳಲ್ಲಿ? ಮೇಡಮ್, ಇಷ್ಟೊತ್ತಲ್ಲಿ ಓದ್ತಾಳೆ. ಮೇಡಮ್, ಯಾರು ಇಲ್ಲ. ಇಲ್ಲಲ್ಲ. ವಾಪಸ್ ಬಂದ. ಏನಾಗ್ತಿದ್ದೀನಿ? ಅಯ್ಯೋ,
ಏನೋ ಬುಕ್ಕು. ಬಳ್ಳಾರಾಯಣ ದುರ್ಗ. ಈ ಬುಕ್ ಯಾಕೆ ಓದ್ತಾಳೆ? ತಗೊಳ್ಳಿ ಮೇಡಮ್ ನಿಮ್ಮ ಬುಕ್ಕು. ಸಾರಿ ಮೇಡಮ್. ಏನಿದು? ಈ ಸ್ವಿಂಗ್ ಅಲ್ಲಿತ್ತಲ್ವಾ? ಕಾಂಪೌಂಡು ಏನಿದು? ನೈಟು ಇಡೀ ಮನೆನೇ ಚೇಂಜ್ ಆಗ್ಬಿಟ್ಟಿದೆಯಲ್ಲಪ್ಪ. ಅಯ್ಯೋ. ಅಯ್ಯೋ. ಹೇ ನೀನೇನೋ ಇಲ್ಲಿ? ಹಾಂ ಸುಮ್ಮನೆ ಮಚ್ಚ, ಮೊದಲೇ ತಲೆ ಕೆಟ್ಟೋಗೈತೆ. ಅಲ್ಲಿದ್ದಿದ್ದು ಸ್ವಿಂಗು ಇಲ್ಲಿ ಹೋಗ್ಬಿಟ್ಟಿದೆ. ಲೋ ನೀನ್ ಯಾವಾಗ ಬಂದೆ? ಏನೋ ಮಾತಾಡ್ತಾ ಇದೆಯಾ? ನೆನ್ನೆ ನೀನೇ ಅಲ್ವೇನೋ ನಮ್ಮನ್ನ ವೆಲ್ಕಮ್ ಮಾಡಿ ಮಾಸ್ತಿಕನಲ್ಲೇನೋ ಕೆಲಸ ಇದೆ ಅಂತ ಹೋದೆ. ನಾನಾ? ಒಳ್ಳೆ ನಾನ್ ಬಂದಿದ್ನ? ಲೋ ನಾನು ಇವಾಗ್ಲೇ ಕಣೋ ಬಂದಿದ್ದು. ನನ್ನ ಕಳ್ಸಾಲಿ ಫುಲ್ ಜೋರ್ ಮಳೆ ಬಂದು ಅಲ್ಲೇ ಅಷ್ಟೇ ಆದೆ. ನಾನು ಇವಾಗ್ಲೇ ಕಣ ಬಂದಿದ್ದು. ನೋಡು ನನ್ನ ಲಗೇಜಿನ ಕಾರಲ್ಲೇ ಇದೆ. ಇನ್ಫ್ಯಾಕ್ಟ್ ನಾನು 8 ತಿಂಗಳಿಂದ ಈ ಕಡೆ ಬಂದೇ ಇಲ್ಲ. ಏನೋ ಮಗ ಮಾತಾಡ್ತಾ ಇದೆಯಾ? ಎಲ್ಲ ನೋಡಿದ್ರೆ ಚೇಂಜ್ ಆಗ್ಬಿಟ್ಟೈತೆ. ನೀನು ನೋಡಿದ್ರೆ ನಿನ್ನೆ ನೀನೇ ಅಲ್ವೇನೋ ನಮ್ಮನ್ನ ವೆಲ್ಕಮ್ ಮಾಡಿದ್ದು. ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಾ? ತಡಿ, ನಾನು ಸುಳ್ಳು ಹೇಳ್ತಾ ಇದ್ರೆ ನಿಶಾ ಇದ್ದಾಳೆ. ನಿಶಾ ಹೇಳಿದ್ರೆ ನಿನಗೆಲ್ಲ ಗೊತ್ತಾಗುತ್ತೆ. ನಿನ್ನ ಲಗೇಜ್ ತೊಗೊಂಡು ಒಳಗಡೆ ಬಾ. ಎಲ್ಲ ವಿಚಿತ್ರ ಇದೆಯಲ್ಲ. ನಿಶಾ ಇವನು ನೋಡು ಏನೇನೋ ಮಾತಾಡ್ತಾ ಇದ್ದಾನೆ. ನಾವು ರಾತ್ರಿ ಇವನು ಬಂದು ನಮ್ಮನ್ನ ವೆಲ್ಕಮ್ ಮಾಡ್ದ ತಾನೆ. ಇವಾಗ ನೋಡಿದ್ರೆ ನಾನು ಇಲ್ಲಿಗೆ 8 ತಿಂಗಳಿಂದ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನಿಶಾ, ನೀನೇನು ನೋಡ್ಕೊಂಡು ನಿಂತಿ? ಬೆಳಗ್ಗೆ ಎದ್ದು ಮನೆಯೆಲ್ಲ ಹುಡುಕ್ತೆ ಇವಳು ಎಲ್ಲೋದ್ಲು ಅಂತ. ಸಡನ್ ಆಗಿ ನೋಡಿದ್ರೆ ಇವಳ ಫೋಟೋ ಇಲ್ಲಿ ಹೇಗೆ ಬಂತು? ನಂಗೇನು ಅರ್ಥ ಆಗ್ತಿಲ್ಲ ಬೆನ್ನ. ಮಗ, ಈ ಫೋಟೋ
ದಟ್ಸ್ ಮೈ ವೈಫ್. ನಿಂಗೆ ಹೇಳಿದ್ನಲ್ಲ 2 ವರ್ಷಕ್ಕೆ ಮುಂಚೆ ಆಕ್ಸಿಡೆಂಟಲ್ಲಿ ಸತ್ತೋದ್ಲು ಅಂತ, ಅವಳೇ ಇವಳು. ಆದ್ರೆ ನಾವು ನಿನ್ನೆ ರಾತ್ರಿ ಸಾರಿ ಮಗ, ಇಟ್ಸ್ ಓಕೆ. ಸಾರಿ ಫಾರ್ ಯೋರ್ ಲಾಸ್. ನಾನು ಅವಾಗ ಬರೋಕ್ಕಾಗಲಿಲ್ಲ. ಆದರೆ ನೆನ್ನೆ ನಾವು ಬಂದಾಗ ಇಲ್ಲೇ ಕೂತ್ಕೊಂಡು ಮಾತಾಡಿದ್ವಿ ಮಗ. ಈ ಜಾಗ ಇವಾಗ ಆ್ಯಂಡ್ ಈ ಡೋರು ಓಪನ್ ಇತ್ತು ಮಗ. ಆ್ಯಂಡ್ ನಾವು ಒಳಗಡೆನೂ ಹೋಗಿದ್ವಿ. ಆ ಡೋರ್ ಕ್ಲೋಸ್ ಆಗಿ ತುಂಬ ವರ್ಷ ಆಯಿತು. ಅಲ್ಲಿ ಯಾರು ಹೋಗಲ್ಲ. ಇನ್ಫ್ಯಾಕ್ಟ್ ಅವಳು ಹೋದ್ಮೇಲೂ ಮನೆ ಹೇಗಿತ್ತೋ ಹಾಗೆ ಇಟ್ಟಿದ್ದೀನಿ. ಓಪನ್ ಮಾಡಬೇಕಾ? ಲೆಟ್ ಮಿ ಶೋ ಯು. ಪ್ಲೀಸ್ ಕಮ್ ಇನ್. ಇಲ್ಲೇ ಮಲಗಿಸಿದೆ ಅಲ್ವಾ ನೀನು? ಮಗ ನಾವು ನೆನ್ನೆ ಇಲ್ಲಿ ಅಯ್ಯೋ ಏನಿಲ್ಲ ಬಿಡು ಮಗ. ಯಾಕೋ ಏನಾಯ್ತು? ರಾತ್ರಿ ನೀರು ಹಾಕೊಳ್ತಾ ರಾಕ್ ಕುಡ್ದಾ ಹೇಗೆ? ಅವ್ರ ಹೆಸರೇನಂದ್ರಿ? ಶೀತಲ್. I really miss her. ಟೆನ್ಷನ್ ಆಗ್ಬಿಟ್ಟವಳೆ. ಈ ಸ್ವಿಂಗು ಐ ಥಿಂಕ್ ವಿ ಹ್ಯಾವ್ ಟು ಲೀವ್. ಓಕೆ ಮಗ, ನಾನು ಬರ್ತೀನಿ. ಇವಳು ಗಾಬರಿ ಆಗಿದ್ದಾಳೆ ಅನಿಸುತ್ತೆ. ಮನೇಲೆಲ್ಲ ಕಾಯ್ತಾ ಇರ್ತಾರೆ, ನಾವು ಹೊರಡ್ತೀವಿ. ಇರೋ ಬ್ರೇಕ್ಫಾಸ್ಟ್ ಮಾಡ್ಕೊಂಡೋಗು. ಏನಾಗ್ತಾ ಇದೆಯೋ ಮಗ, ಏನು ಅರ್ಥನೇ ಆಗ್ತಾ ಇಲ್ಲ ಮಗ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಬೆನ್. ಅಟ್ಲೀಸ್ಟ್ ಸ್ವಲ್ಪ ಟೀ ಕುಡಿ ಬಾ. ಇಟ್ಸ್ ಓಕೆ ಮಗ, ನೆಕ್ಸ್ಟ್ ಟೈಮ್ ಬರ್ತೀನಿ. ಇವಳು ನಾನು ಏನೂ ಅರ್ಥ ಆಗ್ತಾಯಿಲ್ಲ. ಬಾಯ್, ಸಿಗೋಣ, ಹೊರಡೋಣ, ಸಿಗ್ತೀನಿ. ಓಕೆ ಬಾಯ್. ಸಿ ಯು ಸೂನ್. ಗೇಟು ಹಾಕ್ಸ್ಬಿಡ್ತಾ ಇದ್ದ ಅನಿಸುತ್ತೆ. ಅಯ್ಯೋ, ಏನು ನಂಬೋದು, ಏನು ಬಿಡೋದು, ನಿಜನ ಭ್ರಮೆನ? ನೀನು ಚೈಲ್ಡ್ಹುಡ್ ಫ್ರೆಂಡ್ ಅಂದೆ, ಡ್ರಾಪ್ ಕೊಡೋಣ ಅಂದೆ. ಅಂದರೆ ರಾತ್ರಿ ಎಲ್ಲ ದೆವ್ವದ ಜೊತೆ ಟ್ರಾವೆಲ್ ಮಾಡಿದ್ವಾ? ಅದು ಸರಿ, ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀಯಾ? ಅವ್ರ ಹೆಂಡತಿ ನೋಡಿಲ್ವಾ? 2 ವರ್ಷದ ಮುಂಚೆ ಕಾಲ್ ಮಾಡ್ದ, ಮದುವೆ ಅಂದ. ಏನೋ ಕೆಲಸದ ಮೇಲೆ ಹೋಗೋಕ್ಕಾಗಲಿಲ್ಲ. ಮತ್ತೆ 6 ತಿಂಗಳು ಬಿಟ್ಟು ಮಗ ನನ್ನ ಹೆಂಡತಿ ಸತ್ತೋದ್ಲು ಅಂತ ಹೇಳ್ದ. ಆದ್ದರಿಂದ ನಾನು ಅವಳನ್ನ ನೋಡೋಕ್ಕೆ ಆಗಲಿಲ್ಲ. ಇದೆಲ್ಲ ನಿಂಗೆ ಅರ್ಥ ಆಗಬೇಕು ಅಂದರೆ ನಾವೊಂದು ಜಾಗಕ್ಕೆ ಹೋಗಬೇಕು. ಬಾ, ನಿಂಗೆ ಕರ್ಕೊಂಡು ಹೋಗ್ತೀನಿ. ಇದೆ ತಣ್ಣೀರಳ್ಳ. ಈ ಜಾಗದಲ್ಲೇ ಅವನ ಹೆಂಡ್ತಿ ಜೀಪ್ ಆಕ್ಸಿಡೆಂಟಲ್ಲಿ ಸತ್ತಿದ್ದು. ಆ್ಯಕ್ಚುಲಿ ಏನಂದರೆ ಇದರಿಂದ
ತುಂಬ ದೊಡ್ಡ ಕಾನ್ಸ್ಪಿರಸಿ ಇದೆ ಅಂತಾರೆ. ಕೆಲವು ರೂಮರ್ಸು ಇದೆ. ಏನಂದರೆ ಅವಳ ಬಾಡಿ ಇಲ್ಲಿವರೆಗೂ ಯಾವತ್ತೂ ಸಿಕ್ಕಿಲ್ಲ. ಏನಂದರೆ ಅವಳು ಟ್ರಾವೆಲ್ ಮಾಡಿದ ಜೀಪ್ ಮಾತ್ರ ಸಿಕ್ತು. ಆ್ಯಂಡ್ ಇಲ್ಲಿವರೆಗೂ ಅವಳು ಸತ್ತಿದ್ದಾಳ ಬದುಕಿದ್ದಾಳ ಯಾರಿಗೂ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ಅವನೇ ಸಾಯಿಸಿ ತಂದಿಲ್ಲಿ ಎಸ್ತಿದ್ದ ಅಂತ. ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ, ಕುಡ್ದು ಜಗಳ ಮಾಡ್ಕೊಂಡು ಬಂದು ರಾತ್ರಿ ಇಲ್ಲಿ ಆಕ್ಸಿಡೆಂಟ್ ಆಗಿ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋದ್ರು ಅಂತ. ಬಟ್ ಏನು ನಿಜನೋ ಏನು ಸುಳ್ಳೋ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಇಲ್ಲಿಗೆ 12 ಗಂಟೆ ಆದಮೇಲೆ ಯಾರೂ ಬರಲ್ಲ. ಆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಜಾಗದಲ್ಲಿ ಎಷ್ಟೋ ಜನ ಅವಳು ಓಡಾಡೋದನ್ನೆಲ್ಲ ನೋಡಿದ್ದಾರೆ ಅಂತೆ. ಬಟ್ ಇಟ್ಸ್ ಆಲ್ ಅ ರೂಮರ್. ಅದೇನ್ ಬುಕ್ಕು ನಿನ್ ಕೈಲಿ? ಅವಳ ಸಾವಿನ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಇಟ್ ಲುಕ್ಸ್ ಇಂಟ್ರೆಸ್ಟಿಂಗ್. ಇದೆ ಆರ್ಟಿಕಲ್. ಏನೋ ಅದೆಲ್ ಸಿಕ್ತು ನಿನ್ ಕೈಗೆ? ಮೇ ಬಿ ಅವಳು ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅನಿಸುತ್ತೆ. ಬಟ್ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಹಾ, ನಿಂಗ್ ಹೇಳಕ್ ಮರ್ತಿದ್ದೆ. ಶೀತಲ್ಗೊಬ್ಳು ಟ್ವಿನ್ ಸಿಸ್ಟರ್ ಇದ್ಲು. ಟ್ವಿನ್ಸಾ? ಅಂದ್ರೆ ನಿಜವಾದ ಶೀತಲ್ಗೆ. ನೌ ಇಟ್ ಆಲ್ ಮೇಕ್ಸ್ ಸೆನ್ಸ್.